ಬನ್ನಿ ಇವತ್ತು ಡಿಫ್ರೆಂಟಾಗಿ ರಾಗಿ ಉಪ್ಪು ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಯೂಶಲ್ ಆಗಿ ರಾಗಿ ಹಿಟ್ಟಿಂದ ರೊಟ್ಟಿ ತಟ್ಕೊಳ್ತಾ ಇರ್ತೀರಲ್ವ, ತವ ಮೇಲೆ ತಟ್ಟೋದು ಅದು ರೆಗ್ಯುಲರಾಗಿ ಇದ್ದೇ ಇರುತ್ತೆ. ಈ ಥರ ಫ್ರೈ ಮಾಡಿ ಸಖತ್ ಟೇಸ್ಟ್ ಇರುತ್ತೆ ಗೊತ್ತಾ, ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಸೂಪರಾದ ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿಯಿಂದ ಚಟ್ನಿ, ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋಬಾರ್ದು, ಆ ಥರ ಚಟ್ನಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಉಪ್ಪು ರೊಟ್ಟಿಗೆ ಹಾಕೋಕ್ಕೆ ಮಸಾಲ ರುಬ್ಕೋಬೇಕು. ಫಸ್ಟು ಡ್ರೈ ಆಗಿ ಒಂದು ಮಿಕ್ಸಿ ಜಾರಲ್ಲಿ ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಹಸಿಮೆಣಸಿನ್ಕಾಯಿ 1-2, ಒಣಮೆಣಸಿನ್ಕಾಯಿ 1-2, ಕರ್ಬೇವಿನ ಸೊಪ್ಪು 1-2 ಸಾಂಬಾರು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನೂ ತರ್ತರಿಯಾಗಿ ರುಬ್ಕೋಬೇಕು. ನೀರು ಹಾಕ್ಕೊಳ್ದೇ ರುಬ್ಕೋಬೇಕು. ಆಮೇಲೆ ರಾಗಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬರೀ ರಾಗಿ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಸೊ ಹಾಗಾಗಿ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಆಮೇಲೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ರೊಟ್ಟಿ ಹಿಟ್ಟು ಕಲಿಸ್ತೀರಲ್ಲ, ಸೇಮ್ ಹಾಗೆ ಕಲಿಸ್ಕೊಂಡ್ರೆ ಸಾಕು. ಇದನ್ನೇ ನೆನೆಯೋದೆಲ್ಲ ಏನು ಬೇಡ. ಹಿಟ್ಟು ಕಲಿಸೋಷ್ಟೊತ್ತಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಬಿಡಿ. ಎಣ್ಣೆ ಕಾಯೋಷ್ಟೊತ್ತಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಬೇಸಿಕ್ ಚಟ್ನಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಆದರೂ ಹಾಕೋಬೋದು, ಇಲ್ಲ ಹುರ್ಗಡ್ಲೆನಾದ್ರು ಮಾಡ್ಕೋಬೋದು. ನಾನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಕೋಬೇಕು ಚಟ್ನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಆ ಪಾಮ್ ಅಂದರೆ ಹಸ್ತ ಮೇಲೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲ ತಟ್ಬಿಟ್ಟು ಪೂರಿ ಕರೆದಂಗೆ ಕರಿಯೋದು. ಲೈಟಾಗಿ ಉಬ್ಬುತ್ತೆ, ತುಂಬ ಜಾಸ್ತಿ ಉಬ್ಬಲ್ಲ ಇದು, ಬಟ್ ತಿನ್ನಲಿಕ್ಕೆ ಭಾಳ ರುಚಿಯಾಗಿರುತ್ತೆ. ನೋಡಿ ಈ ಥರ ಮಾಡೋದು. ಅದನ್ನು ಕೈಲಿ ತಟ್ಕೊಂಡು ಒದ್ದೆ ಮಾಡ್ಕೊಂಡು ತಟ್ಟಿದ್ರೆ ಈಸಿಯಾಗಿ ಕೈಯಿಂದ ಬಿಡಿಸ್ಕೋಬೋದು. ಚಿಕ್ಕದಾಗೆ ಮಾಡ್ಕೋಬೇಕು ಇದನ್ನು, ತುಂಬ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ನಮ್ಮ ಹಸ್ತ ಎಷ್ಟಿರುತ್ತೋ ಅಷ್ಟು ಅಗಲಕ್ಕೆ ಬರುತ್ತೆ. ನೋಡಿ ಈ ಥರ ಮಾಡಿ ಡಿಫ್ರೆಂಟಾಗಿರುತ್ತೆ. ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಚಟ್ನಿ ಜೊತೆ ಸರ್ವ್ ಮಾಡಿ. ನಿಮಗೆ ಚಟ್ನಿ ಇಷ್ಟ ಆಗಲಿಲ್ಲ ಅಂದರೆ ಸಾಸ್ ಜೊತೆ ಕೂಡ ತಿನ್ಬೋದು. ತುಂಬ ಒಂಥರ ಸಾಫ್ಟು ಇಲ್ಲ ಕ್ರಿಸ್ಪಿನೂ ಅಲ್ಲ, ಮೀಡಿಯಮ್ ಆಗಿ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ವೀಣಾ ಲಕ್ಷ್ಮೀ ನಾರಾಯಣ್ ಪೇಜಲ್ಲಿ, ಫೇಸ್ಬುಕ್ಕಲ್ಲಾದರೂ ಸರಿ, ಇನ್ಸ್ಟಾಗ್ರಾಮಲ್ಲಾದರೂ ಸರಿ ಕಮೆಂಟ್ಸಲ್ಲಿ ಹೇಳಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.